ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ರಾತ್ರಿ ಒಬ್ಬಟ್ಟು ಮಾಡಿಬಿಟ್ಟು ಅಮ್ಮರ ಮನೆಯಲ್ಲೇ ಮಲ್ಕೊಂಡಿದ್ದೆ. ನಮ್ಮ ಮನೆ ಹತ್ರ ಏನು ಹೋಗಿರಲಿಲ್ಲ. ರಾತ್ರಿ ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ 1 ಗಂಟೆ 1:15 ಆಗೋಗಿತ್ತು. ಸೊ ಹಂಗಾಗಿ ಒಬ್ಬಟ್ಟು ಮಾಡಿಬಿಟ್ಟು ಮಲ್ಕೊಂಡು ಈಗ ಸುಮಾರು 8 ಗಂಟೆ ಆಗಿತ್ತು. ಆವಾಗ ಎದ್ದು ನಮ್ಮಮ್ಮ ಅಂಗಳಕ್ಕೆಲ್ಲನ ಕದ್ರ ಹಾಕಿದ್ರು. ರಂಗೋಲಿ ಏನೂ ಹಾಕಿರ್ಲಿಲ್ವಲ್ಲ, ಹಂಗಾಗಿ ರಂಗೋಲಿ ಹಾಕಮ್ಮ ಅಂತ ಹೇಳಿದ್ರು. ಹಂಗಾಗಿ ನಾನೇ ಒಂದು ಸಣ್ಣದಾಗಿ ರಂಗೋಲಿ ಹಾಕಿದ್ದೀನಿ. ಚುಕ್ಕಿ ರಂಗೋಲಿ ಹಾಕೋಣ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಊರಕ್ಕೆ ಹೋಗ್ಬೇಕಾಯ್ತು ನಮ್ಮ ಮನೆ ಹತ್ರ. ಆಲ್ರೆಡಿ ಇಲ್ಲ 8 ಗಂಟೆ ಆಗಿತ್ತಲ್ವ, ಹಂಗಾಗಿ ಒಂದು ಚಿಕ್ಕದು ನೋಡ್ಬಿಟ್ಟು ಚುಕ್ಕಿ ರಂಗೋಲಿ ಅಲ್ಲ, ಸುಮ್ಮನೆ ನಾರ್ಮಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಮತ್ತೆ ಈಗ ನಮ್ಮ ಮನೆ ಹತ್ರ ಬಂದಿದ್ದೀನಿ. ನಾನು ಮನೆ ಹತ್ರ ಬರೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅತ್ತೆ ನೆಲ ಎಲ್ಲ ಒರೆಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು. ಬಾಗಿಲಿಗೆ ಹಾಗೆ ತೋರಣ ಕೂಡ ಹಾಕಿದ್ದಾರೆ. ಇವತ್ತು ಹಬ್ಬ ಅಲ್ವಾ, ಹಂಗಾಗಿ. ಹಾಗೆ ಇದು ನಮ್ಮ ಮನೆ ನೋಡ್ತಾ ಇರ್ಬೋದು. ಹೊರಗಡೆ ಅಂದರೆ ನಮ್ಮ ಮನೆ ಮುಂದೆ ಟಾರ್ ರೋಡ್ ಹಾಕಿದ್ದಾರೆ. ಅಂದರೆ ಇದೇನು ಮೇನ್ ರೋಡ್ ಅಲ್ಲ, ಮನೆ ಮುಂದೆ ಈ ಥರ ಎಲ್ಲರೂ ಮನೆ ಮುಂದೆನೂ ಅಷ್ಟೇ ಈ ಥರ ಟಾರ್ ರೋಡ್ ಹಾಕಿದ್ದಾರೆ. ಸೊ ಇದು ನಮ್ಮ ಮನೆಯವ್ರು ಇದ್ರಲ್ಲ, ಅಜ್ಜಿ, ಪಕ್ಕದ ಮನೆ ಅಜ್ಜಿ, ಈ ಅಜ್ಜಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಬೆಳಗ್ಗೆ ಆಗಿರೋದ್ರಿಂದ ಒಂಥರ ಚಿಲ್ಲಾಗಿ ಚೆನ್ನಾಗಿತ್ತು. ಹಾಗೆ ಪೂಜೆ ಕೂಡ ಆಲ್ರೆಡಿ ಮಾಡಿದರು ನಮ್ಮ ಮಾವ. ಹಾಗೆಯೇ ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಒಂದು ದಾಸವಾಳದ ಹೂವಿನ ಗಿಡ ಹಾಕಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂದರೆ ನೋಡ್ತಾ ಇರ್ಬೋದು. ಎಷ್ಟೊಂದು ಹೂವು ಬಿಡುತ್ತೆ ಒಂದು ದಿನಕ್ಕೆ. ಬಾಗಿಲಿಗೂ, ಫೋಟೋಕ್ಕೂ ಎಲ್ಲದಕ್ಕೂ ಆಗ್ತವೆ ಹೂವುಗಳು. ತುಂಬಾ ಚೆನ್ನಾಗಿದ್ದಾವೆ. ನಾನು ತೊಗೊಬರೋಣ ಅಂತ ಅಂದ್ಕೊಂಡೆ ಬೆಂಗಳೂರಿಗೆ. ಒಂದು ಕೊನೆ ಕಡಿಸ್ಕೊಂಡು ತೊಗೊಂಬರೋಕ್ಕಾಗಲಿಲ್ಲ, ಇಲ್ಲಿ ಹಾಕೋಕ್ಕೆಲ್ಲ ಜಾಗ ಇಲ್ವಲ್ಲ, ಹಂಗಾಗಿ. ಅದಾದಮೇಲೆ ಒಬ್ಬಟ್ಟು ಮಾಡೋದಕ್ಕೆ ನಾನು ಬಂದಾದಮೇಲೆ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ವಿ. ಅಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ನೈಟ್ ಮಾಡಿದ್ವಿ. ಇಲ್ಲಿ ಬೆಳಗ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ವಿ. ಸೊ ಈಗ ನಮ್ಮ ಅತ್ತೆ ಬೆಲ್ಲ ಎಲ್ಲ ಕುಟ್ಬಿಟ್ಟು ಕೊಟ್ಟರು. ನಾನೆಲ್ಲ ತೆಂಗಿನಕಾಯಿ ತುರಿ, ಹಾಗೆ ಬೆಲ್ಲ, ಏಲಕ್ಕಿ, ಬೇಳೆ ಒಳಗಡೆ ಹಾಕ್ಬಿಟ್ಟು ಬೆಂದಾದಮೇಲೆ ಬೇಳೆನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು, ಅದಾದಮೇಲೆ ನಾನು ಮಿಕ್ಸಿನಲ್ಲೇ ರುಬ್ಕೊಳ್ತಾ ಇದ್ದೀನಿ. ಗ್ರೈಂಡ್ರಿಗೆ ತೊಗೊಂಡೋಗಿ ಹಾಕಿಸ್ಕೊಂಬತ್ತಾ ಇಲ್ಲ. ನಮ್ಮ ಅತ್ತೆ 3 ಜಾರ್ ಇದ್ದಾವೆಲ್ಲ ಮಿಕ್ಸಿಗೆ, 2 ಜಾರ್ನ ಡೈಲಿ ಯೂಸಿಗೆ ಅಂತ ಇಟ್ಕೊಂಡಿದ್ದಾರೆ. ಇನ್ನು ಒಂದನ್ನು ಹಾಗೆ ಎತ್ತಿಟ್ಟಿದ್ರು. ಹಂಗಾಗಿ ಅದರಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೆ. ಚೆನ್ನಾಗಿ ನುಣ್ಣಗಾಗಿತ್ತು. ಹಾಗೆ ಸಾಯಂಕಾಲ ಒಂದು 3 ಗಂಟೆ ಹಂಗೆ ಆರತಿ ಸಹ ಇರುತ್ತೆ ಅಲ್ವಾ, ಹಂಗಾಗಿ ಆರತಿನ ಕಟ್ತಾ ಇದ್ದೆ. ನಮ್ಮಜ್ಜಿ, ಇವರು ನಮ್ಮಜ್ಜಿ, ನಮ್ಮಮ್ಮ ಇದ್ದಾರಲ್ಲ ಅವರಮ್ಮ ಇವರು. ಸೊ ಆರತಿಯಲ್ಲೇ ಇದು ಹಸೆಕಿ ಟಮಟ ಇದೆಲ್ಲ ಅದನ್ನೆಲ್ಲ ಕಲಸಿ ಕೊಟ್ಟರು. ನಾನು ಮಾತ್ರ ಇದು ಆರತಿನೆಲ್ಲ ಕಟ್ಟುತ್ತಾ ಇದ್ದೆ. ಆರತಿ ಎಲ್ಲ ದೊಡ್ಡದಾಗಿ ಏನು ಕಟ್ತಾ ಇಲ್ಲ, ಸಿಂಪಲ್ಲಾಗಿ ಚಿಕ್ಕದನ್ನೇ ಕಟ್ತಾ ಇದ್ದೀನಿ. ಕೆಲವೊಬ್ಬರು ತುಂಬ ದೊಡ್ಡದಾಗಿ ಕಟ್ತಾರೆ. ಸಕ್ಕರೆ ಬೆಲ್ಲ ಹಾಕೋಂಥ ಬಾಕ್ಸುಗಳು ಬರ್ತಾವಲ್ವಾ, ಅಂಥ ದೊಡ್ಡದ್ರಲ್ಲಿ ಇಟ್ಬಿಟ್ಟು ಕಟ್ತಾರೆ ತುಂಬ ಚೆನ್ನಾಗಿ. ನಾವೇನು ಆ ಥರ ಕಟ್ಟೆ ಅಭ್ಯಾಸ ಇಲ್ಲ, ಯಾವತ್ತೂ ಕಟ್ಟೋ ಇಲ್ಲ. ನಾರ್ಮಲಾಗಿ ಈ ಥರ ಕಟ್ತೀವಿ ಅಷ್ಟೇ. ಎಲೆ ಎಲ್ಲ ಹಿಂಗೆ ಹಂಚಿ ಕಡ್ಡಿಗೆ ಸಿಗಿಸ್ಬಿಟ್ಟು. ಹಾಗೆಯೇ ಎಕ್ಕೆ ಹೂವಿನ ಗಿಡ ನಮ್ಮ ಮನೆ ಪಕ್ಕದಲ್ಲೇ ಇದೆ. ಅದನ್ನು ಒಂದು ಹಂಚಿ ಕಡ್ಡಿಗೆಲ್ಲ ಏರಿಸ್ತಿದ್ದಾರೆ. ಇವು ನಮ್ಮ ಮನೆಯವ್ರು ಇದ್ರಲ್ಲ, ಅವ್ರ ಅಜ್ಜಿ, ಈ ಕಡೆ ಬ್ಲೂ ಕಲರ್ ಸೀರೆ ಉಟ್ಕೊಂಡಿರೋರು, ಏರಿಸ್ಕೊಟ್ಟಿದ್ರು. ಹಂಗಾಗಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ಟಮ್ಮ ನೀಟಾಗಿ ಸರಗುಣಿಕೆ. ಹಾಂ, ಚೆನ್ನಾಗಿ ನೀಟಾಗಿ ಎತ್ತಿಕ್ಕಮ್ಮ ಒಂದು ಕಡೆಗೆ. ಅಲ್ಲಿ ದೇವ್ರ ಬಂಡೆ ಮೇಲೆ ಇಕ್ಕಿ ಆರತಿ ಕಟ್ಟಿ ದೇವ್ರ ಹತ್ರ ಇಟ್ಬಿಟ್ಟು, ಹಾಗೆ ಕರ್ಗೆ ಎಡ್ಪುನೆಲ್ಲ ಮಾಡಿ ಕರೆದು ಎಲ್ಲ ಕೆಲಸ ಮುಗ್ದಾದ್ಮೇಲೆ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಹಿಂಗೆ ಆರತಿ ಬೆಳ್ಕೊಂಬರೋಕ್ಕೆ ದೇವಸ್ಥಾನದ ಹತ್ರ ಹೋಗಬೇಕು, ಮಾರಿಯಮ್ಮನ ದೇವಸ್ಥಾನದ ಹತ್ರ. ಹಂಗಾಗಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಈಗ ಸ್ಯಾರಿ ಕೂಡ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿನ ನಾನು ಬೆಂಗಳೂರಿಂದ ಬರಬೇಕಾದ್ರೇ ಪಿನ್ ಮಾಡಿ ಇಟ್ಕೊಂಡು ತೊಗೊಬಂದಿದ್ದೆ. ಅಂದರೆ ಸೆರಗಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ನೆರಿಗೆ ಮಾಡಿಬಿಟ್ಟು ಸೇಫ್ಟಿ ಪಿನ್ನುಗಳೆಲ್ಲ ನೀಟಾಗಿ ಹಾಕ್ಬಿಟ್ಟು ಐರನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಬಂದಿದ್ದೆ. ಇಲ್ಲಿ ಬಂದ ತಕ್ಷಣ ಒಂದು 5 ಮಿನಿಟ್ಸ್
ಲಿಮಿಟ್ಸಲ್ಲೆಲ್ಲ ಹಾಕ್ಕೋಬೋದಲ್ವ. ಹಂಗಾಗಿ ಇಲ್ಲಿ ಬಂದಾಗ ಅದು ಇದು ಅಂತ ಕೆಲಸ ಇರುತ್ತೆ. ಅದು ಈ ಥರ ಬಾರ್ಡ್ರ್ ಸೀರೆಗಳು ಹಾಕೊಳ್ಳೋದು ತುಂಬ ಸ್ವಲ್ಪ ಕಷ್ಟ ಇರುತ್ತೆ. ಒಬ್ಬರಿಗೆ ಹಾಕೊಳ್ಳೋದಕ್ಕಾಗೋದಿಲ್ಲ, ಒಬ್ಬರು ಹೆಲ್ಪ್ ಬೇಕಾಗುತ್ತೆ. ಹಂಗಾಗಿ ಈ ಥರ ಪಿನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಬ್ಬರೇ ಹಾಕ್ಕೋಬೋದು. ಸುಂದ್ರಿ ಇನ್ನೂ ಇಲ್ಲಿ ರೆಡಿ ಆಗ್ಬೇಕೇನ ಯಮ್ಮ? ಅವಳು ರೆಡಿ ಆಗಿಲ್ಲ ಅಂದರೆ ಅಲ್ಲಿಂದ ಬಂದು ಓಯ್ ಅವಾಗ ಆರತಿ ಹೋದ್ವು. ಹ್ಞೂ ಅಲ್ಲ ಇದ್ದಾವೆ, ಬೇಗ ಬಟ್ಟೆ ಚೇಂಜ್ ಮಾಡು. ಓ ಮೇಕಪ್ ರಾಣಿ ಅಮ್ಮ, ಸಾಕು ಬಿಡು. ನಮ್ದು ಹಿಡ್ಕೊಂತೀಯ ನೀನೇನಾ? ಅಲ್ಲಿ ಹಚ್ಚಿಯಮ್ಮನ, ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತೀವಲ್ಲ ಅಲ್ಲಿ. ಅಷ್ಟೇ ಚಪ್ಪಲಿ ಹಾಕೋಂಗಿಲ್ಲಲ್ಲ. ನಿನ್ನಿಗೇನು ಹೋಗು ಹಾಕ್ಕೊಂಡು ನಾನು ಚಪ್ಪಲಿ ಹಾಕಿ ಬರ್ತಿದ್ನಲ್ಲಮ್ಮ. ಸೊ ನೋಡಿ, ಈ ಥರ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ. ಇವತ್ತು ಸ್ವೀಟ್ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ. ನಾಳೆ ಮಟನ್ ಆಗಿರೋದ್ರಿಂದ ಇವತ್ತೇ ಇಷ್ಟು ಜನ ಇದ್ದಾರೆ. ನಾಳೆ ಇನ್ನೂ ತುಂಬ ಜನ ಇರ್ತಾರೆ. ಮತ್ತು ಕೆಲವೊಂದು ಊರಲ್ಲಿ ಇವತ್ತು ಕೂಡ ಹಬ್ಬ ಇದೆ. ಹಂಗಾಗಿ ಆ ಕಡೆ ಎಲ್ಲ ಹೋಗಿರ್ತಾರಲ್ವ, ಅಷ್ಟೊಂದು ಜನ ಇಲ್ಲ. ಇನ್ನೂ ನಾಳೆ ಇದಕ್ಕಿನ್ನೂ ಜನ ಇರ್ತಾರೆ. ಇವತ್ತೇ ಜನ ಅಂದರೆ ನಾಳೆ ಇನ್ನೂ ಎಷ್ಟು ಜನ ಇರಬೇಕಲ್ವ, ಇಮೇಜಿಂಗ್ ಮಾಡ್ಕೊಳ್ಳಿ. ಇದು ನಾನ್ ವೆಜ್ ಊಟ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ಈ ವ್ಲಾಗು ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಜಾಸ್ತಿ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ ಹಬ್ಬದ ವ್ಲಾಗು. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇವತ್ತು ಸಾಯಂಕಾಲದಿಂದನೇ ನಾನ್ ವೆಜ್ ಊಟ ಇರುತ್ತೆ. ಸೊ ನಾವೇನು ಮಟನ್ ಏನು ಮಾಡಿರಲಿಲ್ಲ, ಚಿಕನ್ ಮಾತ್ರ ಮಾಡಿದ್ವಿ. ನಮ್ಮಮ್ಮವ್ರು ಮಾತ್ರ ಒಂದು ಕುರಿ ಕಡ್ದಿದ್ರು, ಹಾಗೆಯೇ ಚಿಕನ್ನು ಮಾಡಿದರು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು